154 नान्तं विदाम्यहममी मुनय प्रजेशाः मायाबलस्य पुरुषस्य कुतः परेये गायन् गुणान् दशशतानन आदिदेवः शेषोऽधुनापि समवस्यति नास्य पारम् न अन्तं विदामि अहम् अमी मुनयः प्रजेशाः मायाबलस्य पुरुषस्य कुतः परेये गायन् गुणान् दशशताननः आदिदेवः शेषः अधुना अपि ಸಮವಸ್ಯತಿ ನ ಅಸ್ಯ ಪಾರಂ. ಬ್ರಹ್ಮದೇವರು ನಾರದರಿಗೆ ಹೇಳತಕ್ಕಂಥ ಮಾತು ದ್ವಿತೀಯ ಸ್ಕಂದದಲ್ಲಿ ಬ್ರಹ್ಮನಾರದ ಸಂವಾದ ಬರುತ್ತೆ. ಅಲ್ಲಿ ಬಂದಿರತಕ್ಕಂಥ ಮಾತು ಅಂದ್ರೆ ಭಗವಂತನ ಬಗ್ಗೆ ಪೂರ್ತಿಯಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎನ್ನುವ ವಿಚಾರನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾಂತಂ ವಿದಾಮಿ ಮಾಯಾಬಲಸ್ಯ ಪುರುಷಸ್ಯ, ಮಾಯಾಬಲ ತನ್ನ ಮಾಯಾ ಶಕ್ತಿ ಅದೇ ಅವನ ಬಲ. ಭಗವಂತ ಇಚ್ಛೆಗನುಗುಣವಾಗಿ ತನ್ನ ಸಾಮರ್ಥ್ಯವನ್ನ ಪ್ರಕಟಪಡಿಸ್ತಕ್ಕಂಥ ಭಗವಂತ, ಪುರುಷ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ, ಅವನ ಅಂತಂ ಕೊನೆ. ಕೊನೆ ಅಂದ್ರೇನು? ಅವನ ಗುಣದ ಕೊನೆ. ಪೂರ್ತಿ ಗುಣವನ್ನು ನಮ್ಮ ದೇವರ ಬಗ್ಗೆ ಕಲ್ತಾಯ್ತು, ತಿಳ್ಕೊಂಡಾಯ್ತು. ಆತರ ಅದರ ಕೊನೆ ಅಹಂನ ವಿಧಾನಿ, ನಾನು ತಿಳ್ಕೊಂಡಿಲ್ಲ. ನಾ ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಜೀವೋತ್ತಮರು. ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರೇ ಭಗವಂತನನ್ನ ಪರಿಪೂರ್ಣವಾಗಿ ತಿಳ್ಕೊಂಡಿಲ್ಲ. ಅಮೀ ಮುನಯ ಅಸೌ ಅಮಿ ಅಸೌ ಅಮು ಅಮಿ. ಅದ ಶಬ್ದ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ಅಮೀ ಮುನಯ ಎಲ್ಲ ಋಷಿಮುನಿಗಳು. ಅಮೀ ಪ್ರಜೇಶಾಹ ಎಲ್ಲ ಪ್ರಜಾಪತಿಗಳು, ದಕ್ಷ ಮೊದಲಾಗಿರ್ತಕ್ಕಂಥ ಪ್ರಜಾಪತಿಗಳು. ಇನ್ನು ಕುತಪ್ಪರೆಯೇ ಬೇರೆಯವ್ರ ಪಾಡೇನು? ನಾನು ಈ ಋಷಿಮುನಿಗಳು ಇವ್ರು ಯಾರೂ ದೇವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ ಅಂದ್ಮೇಲೆ ಕುತಃ ಪರೆ, ಏ ಪರೆ ಕುತಃ, ಅವ್ರ ಪ್ರಶ್ನೆ ಏನು? ಇನ್ನು ದಶಶತಾನನಃ ಆದಿದೇವ ಶೇಷಃ. ದಶಶತಾನನ, ದಶಶತಾನನ ಅಂದ್ರೆ ದಶಗುಣಿತ ಶತ, 100 × 10. 100 × 10 ಅಂದ್ರೆ 1000 ಅಂತ ಅರ್ಥ. 1000 ಮುಖ ಇರುವಂತ ಆದಿದೇವ ಯಾರದು? ಶೇಷ. ಅವನು ಕೂಡ ಗುಣಾನ್ನ ಗಾಯನ ಸಣ್ಣ, ಭಗವಂತನ ಗುಣಗಳನ್ನು ನಿರಂತರವಾಗಿ ಭಗವಂತನ ಹಾಸಿಗೆಯಾಗಿ ಇದ್ದುಕೊಂಡು ಹಾಡ್ತಾ ಇದ್ದಾನೆ, ಭಗವಂತನ ಜೊತೆಯಲ್ಲೇ ಇದ್ದಾನೆ. ಆದರೂ ಕೂಡ ಅಧುನಾಪಿ ಅಸ್ಯ ಪಾರಂ ನ ಸಮವಸ್ಯತಿ. ಇದರ ಪಾರ, ಪಾರ ಅಂದ್ರೆ ತೀರ ಅಂತ ಅರ್ಥ. ಭಗವಂತನ ಗುಣದ ಒಂದು ತೀರವನ್ನ ಮುಟ್ಲಿಕ್ಕೆ ಅವನಿಗಾಗಿಲ್ಲ. ಅಂದ್ರೆ ಗುಣಗಳನ್ನ ಪೂರ್ತಿ ಹೇಳಿ ಮುಗಿತು, ಹಬ್ಬ ಎಲ್ಲಾ ಗುಣಗಳು ಮುಗಿತು, ತಡ ಸೇರದೆ ಅಂತ ಶೇಷದೇವರಿಗೂ ಆಗ್ತಾ ಇಲ್ಲ. ಒಂದ್ ನಾಲ್ಗೆ ಅಲ್ಲ, ಅವರಿಗೆ 1000 ನಾಲ್ಗೆ. 1000 ನಾಲಿಗೆಯಿಂದ ಹೊಗಳ್ತಾ ಇರ್ತಕ್ಕಂಥ ಶೇಷದೇವರಿಗೆ ಭಗವಂತನ ಗುಣಗಳನ್ನ ಹೇಳಿ ಮುಗಿಸ್ಲಿಕ್ಕಾಗಿಲ್ಲ ಅಂದ್ಮೇಲೆ ನಮ್ಗೆಲ್ಲ ಇರೋದು ಒಂದನೇ ನಾಲಿಗೆ. ಈ ಒಂದು ನಾಲಿಗೆಯಿಂದ ಭಗವಂತನನ್ನ ಪೂರ್ತಿ ಹೇಳಲಿಕ್ಕೆ ಸಾಧ್ಯವಾ? ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲ. ಅಂದ್ರೆ ಭಗವಂತನ ಗುಣವನ್ನ ವರ್ಣನೆ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಅನ್ನುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ವ್ಯಾಖ್ಯಾನ ನೋಡ್ಕೊಳ್ಳಿ. ಯದಾ ಸಾಕ್ಷಾ ಚತುರ್ಮುಖೇನ ಅಪಿ ಅಗಣ್ಯತ್ವಂ ವಿಷ್ಣುಗುಣಾನಾಂ ಕಿಮು ತದನ್ಯಸ್ಯ. ಅಂದ್ರೆ ಸಾಕ್ಷಾ ಚತುರ್ಮುಖ ಬ್ರಹ್ಮದೇವರು ಅವರಿಗೇ ಭಗವಂತನ ಗುಣಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಂದ್ಮೇಲೆ ಕಿಮು ತದನ್ಯಸ್ಯ, ಬೇರೆಯವರ ಪ್ರಶ್ನೆ ಏನು? ಇತಿ ಏತಮರ್ಥಂ ಪ್ರತಿಪಾದಯುಕ್ತ ವಚನಮೇವ ಪಠತಿ. ಈ ಅರ್ಥವನ್ನ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಭಗವಂತನ ಗುಣವನ್ನು ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ತಿಳಿಸಲಿಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ತದ್ವಚನಮೇವ, ಬ್ರಹ್ಮದೇವರ ಮಾತನ್ನೇ ಹೇಳ್ತಾ ಇದ್ದಾರೆ. ನಾಂತಂ ಇತಿ ಪುರುಷಸ್ಯ ಯನ್ ಮಾಯಾಬಲಂ. ಅಂದ್ರೆ ಪುರುಷ ಅಂದ್ರೆ ಎಲ್ಲರ ಅಂತರ್ಯಾಮಿಯಾದ ಪರಮಾತ್ಮ, ಅವನ ಮಾಯಾಬಲ. ಮಾಯಾಬಲ ಅಂದ್ರೆ ಅವನ ಸಾಮರ್ಥ್ಯ, ಸ್ವರೂಪ ಸಾಮರ್ಥ್ಯ. ತಸ್ಯ ಅಂತಂ ಪಾರಂ, ಪರಂಪಾರ ತುದಿ. ಅಹಂನ ವಿಧಾಮಿ, ನಾನು ತಿಳಿದಿಲ್ಲ. ಇತಿ ಯದ, ಹೀಗಿರ್ಬೇಕಾದ್ರೆ ತದಾ ಮೋಕ್ಷಾಧಿಕಾರ ವರ್ಗಾದಿ ಪತಿ, ಮೋಕ್ಷ ಅಧಿಕಾರಿ ವರ್ಗಾಧಿಪತಿ, ಮೋಕ್ಷ ಅಧಿಕಾರಿ ವರ್ಗ, ಮೋಕ್ಷಕ್ಕೆ ಬರ್ಲಿಕ್ಕೆ ಯಾರ್ಯಾರಿಗೆ ಅಧಿಕಾರವಿದೆ, ಅರ್ಹತೆ ಇದೆ ಅನ್ನೋ ಒಂದು ದೊಡ್ಡ ಲಿಸ್ಟು. ಅದರಲ್ಲಿ ಮೊದಲನೇ ಅವನು ವರ್ಗಾಧಿಪತಿ, ವರ್ಗದ ಲೀಡರ್ ಆಗಿರ್ತಕ್ಕಂತಹ ಶೇಷದೇವರು. ದಶಶತಾನನಃ ಸಹಸ್ರ ವದನೋಪಿ ಶೇಷಃ, 1000 ಮುಖ 1000 ಬಾಯಿ ಇರತಕ್ಕಂಥ ಶೇಷನೂ ಕೂಡ ಅಧುನಾಪಿ ಅಂದಿನಿಂದ ಸ್ತೋತ್ರ ಮಾಡ್ತಾನೆ ಇದ್ದಾನೆ ಹುಟ್ಟದಾಗಿಂದ. ಆದ್ರೂ ಕೂಡ ಇವತ್ತಿನವರೆಗೂ ಅಸ್ಯ ಗುಣಾನ್ ಗಾಯನ್ ಗುಣಾನಾಂ ಪಾರಂ ನ ಸಮವಸ್ಯತಿ. ಗುಣಗಳನ್ನ ಹೇಳ್ತಾ ಇದ್ರು ಕೂಡ ಗುಣದ ಕೊನೆಯನ್ನ, ತೀರವನ್ನು ಮುಟ್ಲಿಕ್ಕೆ ಆಗಿಲ್ಲ. ಅಂದ್ರೆ ಭಗವಂತನ ಗುಣವನ್ನ ಪೂರ್ತಿ ವರ್ಣನೆ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಶೇಷನಿಗೂ. ನ ಜಾನಾತಿ ಇತಿ ಕಿಮು ವಕ್ತವ್ಯಂ. ಪ್ರತ್ಯೇಕ ಬಾಯಿ ಬಿಟ್ಟು ಹೇಳ್ಬೇಕಾ?
ಅನೇನ ಮಾಯಾಬಲಸ್ಯ ಇತ್ಯುಕ್ತ ಬಲಶಬ್ದಾರ್ಥ ಉಕ್ತೋಬಹುದು. ಭಗವಂತನ ಸಾಮರ್ಥ್ಯ ಅಷ್ಟು. ಎಷ್ಟು ದೇವರ ಬಗ್ಗೆ ಹೇಳಿದ್ರು ಹಾಡಿದ್ರು ಮುಗಿಯೋದಿಲ್ಲ. ಅದು ಭಗವಂತನ ಸಾಮರ್ಥ್ಯ. ಯದಾಚ ಶೇಷಸ್ಯ ಈದೃಶೀ ದಶ, 1000 ನಾಲಿಗೆ ಇರತಕ್ಕಂಥ ಶೇಷನಿಗೆ ಈ ಗತಿ ಅಂತ ಆದ್ಮೇಲೆ ತದಾ ಮುನಯ ಅಪಿ ಅಮೀ ಕರ್ದಮಾದ್ಯ, ಕರ್ದಮನೆ ಮೊದಲಾಗಿರ್ತಕ್ಕಂಥ ಎಲ್ಲ ಮುನಿಗಳು, ಪ್ರಜಾಪತಯೋಪಿ ಮರೀಚಾದ್ಯ, ಮರೀಚಿ ಮೊದಲಾಗಿರ್ತಕ್ಕಂಥ ಪ್ರಜಾಪತಿಗಳು, ನಾ ವಿದುಹೀತಿ ಕಿಮ್ಮಾಚ್ಯಂ, ಅವರು ತಿಳಿದಿಲ್ಲ ಅಂತ ಪ್ರತ್ಯೇಕವಾಗಿ ಬಿಟ್ಟು ಹೇಳಬೇಕೇನು? ಯದಾತು ಮನ್ವಾದೀನಾಂ ಏಮವಸ್ಥ, ಅಂದ್ರೆ ಮನು ಮೊದಲಾದವರಿಗೆ ಅಂದ್ರೆ ಅನೇಕ ಮನುಗಳು ಮುನಿಗಳು ಪ್ರಜಾಪತಿ ಮೊದಲಾದವುಗಳು ಅವರಿಗೆ ಈ ತರ ದೇವರಿಗೆ ಪೂರ್ತಿ ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂದ್ಮೇಲೆ ಏಭ್ಯ ಪರೇ ಅನ್ಯ ಅಧಿಕಾರಿಣ, ಇವರಿಗಿಂತಲೂ ಇನ್ನೂ ಕೆಳಗಿನ ಅಧಿಕಾರಿಗಳು ಅಂದ್ರೆ ಮೋಕ್ಷಕ್ಕೆ ಹೋಗುವ ಅರ್ಹತೆ ಇದೆ, ಭಗವಂತನ ತತ್ವಜ್ಞಾನವನ್ನ ಪಡೆದಿದ್ದಾರೆ, ಮೋಕ್ಷಕ್ಕೆ ಹೋಗುವ ಅರ್ಹತೆ ಇದೆ, ಅಥವಾ ಭಗವಂತನ ಮೋಕ್ಷ ತತ್ವಜ್ಞಾನವನ್ನ ಪಡೆದು ಮೋಕ್ಷಕ್ಕೆ ಹೋಗುವ ಅರ್ಹತೆ ಸಂಪಾದಿಸ್ತಾರೆ, ಅವರು ದೇವರನ್ನ ಪೂರ್ತಿ ತಿಳಿಲಿಕ್ಕಾಗಲ್ಲ ನಾವು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಕಿಂ ವಕ್ತವ್ಯ ಏಭ್ಯ ಪರೆ, ಪರೆ ಅಂದ್ರೆ ಇನ್ನು ಕೆಳಗಿನವರು, ಉತ್ತಮ ಅಂತ ಅರ್ಥ, ಇನ್ನು ಕೆಳಗಿನವರು ಅಂತ ಅರ್ಥ ಇದೆ. ಈ ಬ್ರಹ್ಮಾದಿಗಳಿಗಿಂತಲೂ ಇನ್ನೂ ಕೆಳಗಿನವರು ಅಂತ ಅರ್ಥ. ಅನ್ಯ ಅಧಿಕಾರಿಣ ನ ವಿದು ಇತಿ ಕುತಃ ಕಿಂ ವಕ್ತವ್ಯಂ, ಪ್ರತ್ಯೇಕವಾಗಿ ಬಿಟ್ಟು ಹೇಳಲೇಬೇಕಾಗಿಲ್ಲ. ಅತ್ರ ವೇದ್ಮಿ ಇತಿ ವಕ್ತವ್ಯ. ವಸ್ತುತಃ ವಿಧಜ್ಞಾನೇ ಧಾತು ಅದು ವೇದ್ಮಿ ಅಂತ ರೂಪ ಆಗ್ಬೋದು. ವೇದ್ಮಿ ವೇದ್ಮಿ ವಿದ್ಮಃ ವಿದ್ಮಃ ಅಂತ. ಆದರೆ ಇಲ್ಲಿ ಚತುರ್ಮುಖ ಬ್ರಹ್ಮದಲ್ಲಿ ಹೇಳ್ಬೇಕಾದ್ರೆ ವಿಧಾಮಿ ಅಂತ ಹೇಳ್ತಿದ್ದಾರೆ. ವೇದ್ಮಿ ಅನ್ನೋ ಜಾಗದಲ್ಲಿ ವ್ಯಾಕರಣ ರೀತಿಯ ರೂಪ ಏನಾಗತ್ತೆ? ವೇದ್ಮಿ ಎಂಬುದಾಗಿ ರೂಪ ಆಗತ್ತೆ. ವೇದ್ಮಿ ಅನ್ನೋ ರೂಪದ ಜಾಗದಲ್ಲಿ ವಿಧಾಮಿ ಅಂತ ಹೇಗೆ ಪದ ಪ್ರಯೋಗ? ವಿಕರಣ ವ್ಯತ್ಯಯ. ವಿಕರಣ ಅಂದ್ರೆ ಅರ್ಥ ಏನು? ಅಲ್ಲಿ ಪ್ರತ್ಯಯಗಳು ಅಂದ್ರೆ ಈ ಪರಸ್ಮೈಪದಿ ಅಂದ್ರೆ ಪರಸ್ಮೈಪದಿ ಧಾತುಗಳು, ಆತ್ಮನೇಪದಿ ಧಾತುಗಳು, ಶಬ್ದಗಳಿಗೆ ಧಾತುಗಳಿಗೆಲ್ಲ ಬೇರೆ ಬೇರೆ ಪ್ರತ್ಯಯಗಳು ಬರ್ತಾವೆ. ಅಲ್ಲಿ ವಿಕರಣ ವ್ಯತ್ಯಯ, ಪ್ರತ್ಯಯಗಳ ವ್ಯತ್ಯಾಸ. ಕಿಮು ಇತಿ ವಕ್ತವ್ಯ ಕುತ ಇತಿ. ಕಿಮು ಅಂತ ಕೈಮುತ್ತಿನ್ಯಾಯ ತೋರಿಸ್ಬೇಕಾದ್ರೆ ಕಿಮು ವಕ್ತವ್ಯಂ ಕಿಮು ಅಂತ ಹೇಳಬೇಕಿತ್ತು. ಕಿಮು ಅಂತ ಹೇಳೋ ಜಾಗದಲ್ಲಿ ಕೈಮುತ್ತಿನ್ಯಾಯವನ್ನ ಬಳಸಿ ಕುತಃ ಅಂತ ಹೇಳುತ್ತಿದ್ದಾರೆ. ಕುತಃ ಇತಿ ತಸೇಹೇ ಪ್ರಯೋಗಂ ಚ ಕುರ್ವತ ಅಸ್ಯ ವೇದತುಲ್ಯತ್ವಂ ಅಸೂಚಿ ಇತಿ ಜ್ಞೇಯಂ. ಅಂದ್ರೆ ಎಲ್ಲ ಪ್ರಯೋಗ ವೇದದಲ್ಲಿ ಬರ್ತಕ್ಕಂಥ ಪ್ರಯೋಗ. ಆ ವೇದದಲ್ಲಿ ಬರ್ತಕ್ಕಂಥ ಪ್ರಯೋಗವನ್ನ ಇಲ್ಲಿ ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವೇದದ ಪ್ರಯೋಗವನ್ನ ಇಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಇದು ವೇದ ತುಲ್ಯವಾದದ್ದು, ವೇದಕ್ಕೆ ಸಮಾನವಾದದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಮಾಯಾಬಲಸ್ಯ ಪುರುಷಸ್ಯ, ಮಾಯಾಬಲ, ಮಾಯಾ ಅಂದ್ರೆ ಶಕ್ತಿ, ಸಾಮರ್ಥ್ಯ, ಇಚ್ಛೆ, ಅದೇ ಬಲವಾಗಿ ಇರುವಂತ ಪುರುಷ, ಸರ್ವಾಂತರ್ಯಾಮಿಯಾದ ಭಗವಂತನ ಅಂತಂ ಕೊನೆಯನ್ನು ಅಹಂ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಮಾತು. ಚತುರ್ಮುಖನಾಗಿರುವಂತಹ ಯುವೋತ್ತಮನಾಗಿರ್ತಕ್ಕಂಥ ಅಹಂ ನಾನು ನ ವಿಧಾನಿ ತಿಳಿದಿಲ್ಲ. ಅಮೀ ಮುನಯ ಎಲ್ಲಾ ಮುನಿಗಳು, ಅಮೀ ಪ್ರಜೇಶಾಹ ಎಲ್ಲಾ ಪ್ರಜಾಪತಿಗಳು, ದಕ್ಷ ಮೊದಲಾಗಿರ್ತಕ್ಕಂಥ ಪ್ರಜಾಪತಿಗಳು ಯಾರೂ ಕೂಡ ತಿಳಿದಿಲ್ಲ. ಕುತಃ ಪರೇಗೆ ಬೇರೆಯವರ ಪಾಡೇನು? ದಶಶತಾನನಃ ಅಂದ್ರೆ 100 × 10 1000 ತರ ಇರುವಂತಹ ಆದಿದೇವನಾದಂತಹ ಶೇಷ ಗುಣಾನ್ ಗಾಯನ್, ಭಗವಂತನ ಗುಣಗಳನ್ನು ಗಾಯನೆ ಮಾಡುತ್ತಿರುವಂತಹ ಶೇಷನು ಅಧುನಾಪಿ ಇಂದಿಗೂ ಕೂಡ ಅಸ್ಯ ಪಾರಂ ಭಗವಂತನ ಗುಣದ ಹೇಳುವಿಕೆಯ ಕೊನೆಯನ್ನ ನ ಸಮವಸ್ಯತೆ ಹೊಂದಿಲ್ಲ, ಮುಟ್ಟಿಲ್ಲ. ಅಂದ್ರೆ ಶೇಷನೂ ಕೂಡ ನಿರಂತರವಾಗಿ ಭಗವಂತನ ಗುಣಗಾನ ಮಾಡ್ತಾ ಇದ್ರು ಕೂಡ ಗುರಿ ಮುಟ್ಲಿಕ್ಕಾಗಿಲ್ಲ. ನಾಂತಂ ವಿಧಾಮ್ಯಹಮೀ ಗುಣಯ ಪ್ರಜೇಶಾಃ ಮಾಯಾಬಲಸ್ಯ ಪುರುಷಸ್ಯ ಕುತಃ ಪರಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ. ಶ್ರೀಕೃಷ್ಣಾರ್ಪಣಮಸ್ತು.